ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಮ್ಮಿ ಮನೆಗೆ ನಮ್ಮ ಆಂಟಿ ಬಂದಿದ್ದರು. ತುಂಬ ದಿವಸ ಆದಮೇಲೆ ನಮ್ಮ ಮಕ್ಕಳದು ಬರ್ಡೇ ಟೈಮಲ್ಲಿ ಬಂದಿದ್ದರು. ಸೊ ಹಾಗೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಸಾಯಂಕಾಲ ಹೋಗಿದ್ದೆ. ಆ್ಯಂಡ್ ಅವರು ಎಲ್ಲ ರೆಡಿಯಾಗಿದ್ದರು ಚಾಟ್ಸ್ ತಿನ್ನೋಕ್ಕೆ ಹೋಗೋಕ್ಕೆ ಅಂತ. ಸೊ ನಾನು ಸಹ ಹಾಗೆ ಹೊರಟೆ ಅವ್ರ ಜೊತೆನೆ. ಸೊ ಮನೆ ಹತ್ರನೇ ಮೇಧಸ್ವಿ ಅಂತ ಒಂದು ಚಾಟ್ಸ್ ಅಂಗಡಿ ಇದೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ನಾವು ಯೂಶ್ವಲಿ ರಿಲೇಟಿವ್ಸ್ ಯಾರೇ ಬಂದ್ರೂ ಚಾಟ್ಸ್ ತಿನ್ನಬೇಕು ಅಂದರೆ ಅಲ್ಲೇ ಹೋಗೋದು. ಸೊ ನನ್ನ ಮಕ್ಕಳಂತೂ ಕುತ್ಕೊಳ್ಳೋದೇ ಇಲ್ಲ. ಯಾವ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋದ್ರೂ ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ನಾನು ಬೈದ್ರೂ ಅವ್ರು ಹೆದರ್ಕೊಳ್ಳೋದೇ ಇಲ್ಲ, ಯಾಕಂದರೆ ನಮ್ಮ ಮಮ್ಮಿ ಇರ್ತಾರೆ. ಸೊ ಅಜ್ಜಿ ಪ್ರೀತಿ ಜಾಸ್ತಿನೇ. ಸೊ ನಾವೇನು ಬೈದ್ರೂ ನಮ್ಮಮ್ಮ ನಮಗೆ ವಾಪಸ್ ಬೈತಾರೆ ಅಂತ ಅದೊಂದು ಕಾನ್ಫಿಡೆಂಟು. ನನ್ನ ಮಕ್ಕಳು ಕಿತಾಪತಿ ಕೆಲಸ ಮಾಡ್ತಾನೇ ಇರ್ತಾರೆ. ಪಾನಿಪುರಿ, ಇದು ಪಾನಿಪುರಿ, ದೈಪುರಿ ತಗೊಳ್ಳಿ. ಯಾರಿಗೆ ದೈಪುರಿ? ದೈಪುರಿ ಆಯಿತು. ಇದು ಪಾನಿಪುರಿ. ಬಾ ಚಿನ್ನಿ, ಪಾನಿಪುರಿ ತಿನ್ಬಾ. ಇದು ವೆಜ್ ಸ್ಯಾಂಡ್ವಿಚ್. ಚಾಟ್ಸ್ ಎಲ್ಲ ತಿಂದ್ಕೊಂಡು ಮಮ್ಮಿ ಸ್ವಲ್ಪ ವಿಶಾಲ್ ಮಾರ್ಟಿಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು. ವಿಶಾಲ್ ಮಾರ್ಟಲ್ಲಿ ಎಲ್ಲವೂ ರೀಸನಬಲ್ ರೇಟೇ. ಬಟ್ಟೆ ಅಂತೂ ಚೆನ್ನಾಗಿರುತ್ತೆ, ಕ್ವಾಲಿಟಿ ಅಂತೂ. ಮತ್ತು ರೇಷನ್ನು, ಸ್ಟೀಲ್ ಐಟಮ್ಸು, ಡೆಕೋರೇಟಿವ್ ಐಟಮ್ಸು ಎಲ್ಲವೂ ಅಲ್ಲಿ ಸಿಗುತ್ತೆ. ಸೊ ಮಮ್ಮಿಯವರು ಸ್ಟೀಲ್ ಐಟಮ್ಸ್ ಏನೋ ನೋಡ್ತಾಯಿದ್ರು. ಆ್ಯಂಡ್ ಸ್ವಲ್ಪ ಶಾಪಿಂಗು ಕೂಡ ಮಾಡಿ ಅವರು ಸಹ ಮನೆಗೆ ಹೊರಟರು. ಆ್ಯಂಡ್ ನಾನು ಸಹ ಮನೆಗೆ ಹೊರಟೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತೊಗೋಬೇಕಿತ್ತು. ಅದರದ್ದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮತ್ತೆ ಉಪ್ಪಿಟ್ಟು ಮಾಡ್ತಾಯಿದ್ರು. ಆ್ಯಂಡ್ ನಾನು ಚಿಯಾ ಸೀಡ್ಸ್ನ ಹಿಂದಿನ ದಿನ ರಾತ್ರಿಯೇ ನೆನೆಹಾಕಿ ಇಟ್ಟಿದ್ದೆ. ನಾನು ಫಸ್ಟ್ ಟೈಮ್ ಚಿಯಾ ಸೀಡ್ಸ್ನ ಕುಡಿತಾ ಇರೋದು. ತುಂಬಾ ಒಳ್ಳೆಯದು ಅಂತ ನಮ್ಮ ಅಕ್ಕ ಹೇಳಿದ್ಲು. ಅವಳು ರೆಗ್ಯುಲರಾಗಿ ಕುಡಿತಾಯಿದ್ಲು. ನಾನು ಯೂಶ್ವಲಿ ಬೆಳಿಗ್ಗೆ ಗ್ರೀನ್ ಟೀ ಕುಡಿತಾ ಇದ್ದೆ. ಇದನ್ನು ಟ್ರೈ ಮಾಡು ಚಿಯಾ ಸೀಡ್ಸು ಅಂತ ಅವಳು ಹೇಳಿದ್ಲು. ಸೊ ಕುಡಿದೆ, ಚೆನ್ನಾಗಿತ್ತು. ಸೊ ಕುಡಿದು ಅಲ್ಲಿ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಹಿಂದಿನ ದಿನ ರಾತ್ರಿಯೇ ನಾನೇ ಹಾಲು ತೊಗೊಂಡು ಬಂದಿದ್ದೆ. ಸೊ ಹಾಲನ್ನ ಕಾಯೋಕ್ಕೆ ಇಟ್ಟಿದ್ದೆ. ಆ್ಯಂಡ್ ಮಕ್ಕಳು ಸಹ ಎದ್ದರು. ಅವರಿಗೆ ಫ್ರೆಶ್ ಅಪ್ ಮಾಡಿಸಿ ರಾಗಿ ಸರಿ ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡಿ ಬಿಟ್ಟು ಬರ್ತೀನಿ. ನಾನು ದೂರ ಇದ್ದೀನಿ, ಇವಳು ಹೋಗ್ತಿದ್ದೀನಿ ನೋಡಿ. ಒಬ್ಬಳೆ ಗ್ಲೈಸ್, ಇವಳೆ ಒಬ್ಬಳೆ ಹೋಗ್ತಾಳೆ. ಬಾಯ್ತಿದ್ದಿ. ಬಾಯ್. ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ಒಂದು 5 ನಿಮಿಷ ಆದರೂ ಅಂದರೆ ಆಗೋದೇ ಇಲ್ಲ. ಎಲ್ಲ ಕೆಲಸಗಳೆಲ್ಲ ಪೆಂಡಿಂಗ್ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಬಿಡ್ಬೇಕು. ಸೊ ಬೆಡ್ಡಿಂಗ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು ಕೂಡ ಸ್ನಾನ ಮಾಡ್ತಾಯಿದ್ರು. ಸೊ ವಾಂಗಿಬಾತ್ ಗೊಜ್ಜು ಸಹ ನಾನು ನಮ್ಮ ಅತ್ತೆ ಸೇರಿಕೊಂಡು ಫಾಸ್ಟಾಗಿ ಮಾಡಿದ್ವಿ. ಸೊ ನನ್ನ ಹಸ್ಬೆಂಡ್ಗೆ ವಾಂಗಿಬಾತ್ ಅಂದರೆ ತುಂಬಾ ಇಷ್ಟ. ಸೊ ಬಾಕ್ಸಿಗೆ ಹಾಕ್ಕೊಟ್ಟೆ. ಅವರು ಸಹ ಆಫೀಸಿಗೆ ಹೊರಟರು. ನಾವು ಸಹ ತಿಂಡಿ ಎಲ್ಲ ತಿಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮತ್ತೆ ಎಳ್ಳೊಬ್ಬಟ್ಟು ಮಾಡ್ತೀನಿ ಅಂತ ಹೇಳಿ ಎಳ್ಳೆಲ್ಲ ಹುರಿದು ನಾನು ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಾಗತ್ತೆ, ಟೇಸ್ಟ್ ಮಾಡಿ ಅಂತ ನಮ್ಮತ್ತೆ ಮಾಡಿ ಕೊಟ್ಟರು. ಇನ್ನು ಬೇಕಾ? ಸಾಕಾ? ಹೆಂಗೆ ಘಮ ಘಮ ಅಂತ ಇದೆ. ಸೊ ನಮ್ಮತ್ತೆ ಎಳ್ಳೊಬ್ಬಟ್ಟನ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು, ಹೆಂಗ್ ಮಾಡ್ತಾರೆ ಅಂತ ನಾವು ನೋಡೋಣ. ಎಳ್ಳ ಹುರಿದು ಬಿಟ್ಟು ಪೌಡ್ರ್ ಮಾಡಾಯ್ತು.
ಈಗ ಉರ್ಗಡ್ಲೆ ಇದನ್ನೇನು ಉರಿಯೋಷ್ಟಿಲ್ಲ ಅಲ್ಲ? ಇಲ್ಲ, ಹಂಗೆ ಉಡ್ತದ? ಸಣ್ಣ ಮಾಡಿ ತಂತು ಕೂಡಿಸ್ತೀವಲ್ಲ. ಅದೇ. ಸೊ ಇವಾಗ ಉರ್ಗಡ್ಲೆನ ಓಡಿಸ್ತಾ ಇದ್ದೀವಿ. ಸಪ್ರೇಟಾಗೆ ಉರ್ಗಡ್ಲೆ ಪೌಡರ್ನ ಇಟ್ಟಿದ್ದೀವಿ. ಈಗ ನೆಕ್ಸ್ಟ್ ಕಾಯಿ ಬೆಲ್ಲ ಅದನ್ನು ಸತ ಮಿಕ್ಸಿ ಮಾಡಬೇಕು. ಆಕ್ಚುಲಿ ಕರೆಂಟ್ ಹೋಗಿತ್ತು, ಈಗ ಬಂತು. ಸೊ ಇವಾಗ ರುಬ್ತಾ ಇದ್ದೀವಿ. ಅನ್ನಕ್ಕೂ ಸತ ಇಟ್ಟಿದ್ದೀವಿ. ಬೆಲ್ಲ ಪೌಡರ್ ಮಾಡಿರ್ತಾರಲ್ಲ ಅದಕ್ಕೇನೆ ಈ ಕಾಯಿ ಬೆಲ್ಲನ ಮಿಕ್ಸ್ ಮಾಡಬೇಕು. ಅಕಸ್ಮಾತ್ ಅದೇನಾದ್ರು ತೆಳು ಆದ್ರೆ ಈ ಉರ್ಗಡ್ಲೆ ಪೌಡರ್ ಹಾಕ್ಬೇಕು. ಸೊ ಇದು ಫಿಲ್ಲಿಂಗಿಗೆ. ಆಮೇಲೆ ಮೈದಾ ಇಟ್ಟು ತನಕ ತರ ಕಲಿಸ್ಕೊಂಡು ಒಬ್ಬಟ್ಟು ಮಾಡೋದು. ಅದು ಕಲಸಿಡ್ಬೇಕು ನೆನ್ಕೊಳ್ಳೋಕ್ಕೆ. ಸೊ ಇವಾಗೆಲ್ಲ ಎಳ್ಳಿಗೆ ಕಾಯಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಾಯ್ತು. ಇದು ಅಕಸ್ಮಾತ್ ತಟ್ಟಬೇಕಾದ್ರೆ ತೆಳು ಅಂತ ಅನಿಸಿದ್ರೆ ಅವಾಗ ಉರ್ಗಡ್ಲೆ ಪೌಡರ್ನ ಹಾಕಿ ತಟ್ಟೋದು. ಸೊ ಇವಾಗ ಮೈದಾ ಹಿಟ್ಟನ್ನ ಕಲಿಸ್ಬೇಕು. ಸೊ ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕಿ ಕಲಿಸ್ತಾ ಇದ್ದಾರೆ. ಒಬ್ಬಟ್ಟಿಗೆ ಕಲಿಸ್ದಂಗೆ ಅನ್ಸುತ್ತಲ್ಲ ಅಥವಾ? ತಟ್ಟ ಒಬ್ಬಟ್ಟು. ಅದು ನೆನಿಬೇಕಲ್ವಾ? ಹಾಂ, ಸರಿ ಸರಿ. ಗೈಸ್, ಇವತ್ತು ಒಂದು ಡ್ರೈ ಫ್ರೂಟ್ಸ್ ಲಡ್ಡುದು ಆರ್ಡರ್ ಬಂದಿತ್ತು, 1/2 kgದು. ಇವಾಗ ಮಾಡ್ತಾ ಇದ್ದೀನಿ. ಏನು ಚಿನಿ? ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಪ್ರೋಟೀನ್ ಲಡ್ಡು ಅಂತಲೂ ಸತ ಹೇಳ್ಬೋದು. ಸೊ ನಾನು ಅದಕ್ಕೆ ಏನಿಲ್ಲ ಅಂದರೂ ಒಂದು 13 to 14 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಒಂದು ಲಡ್ಡು ತಿಂದುಬಿಟ್ರೆ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ಬಿಕಾಸ್ ಎಲ್ಲ ತುಪ್ಪದಲ್ಲೇ ನಾವು ಫ್ರೈ ಮಾಡಿ ಮಿಕ್ಸಿ ಮಾಡಿ ಉಂಡೆನ ಮಾಡೋದು. ಆ್ಯಂಡ್ ನಾನು ಹೋಮ್ ಮೇಡ್ ಹೇರ್ ಆಯಿಲ್ ಸತ ಸ್ಟಾರ್ಟ್ ಮಾಡಿದ್ದೀನಿ. 15-20 ಡೇಸ್ ಆಯಿತು. ನನಗೂ ಸತ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ನಿಮಗೂ ಯಾರಿಗಾರು ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಹೋಮ್ ಮೇಡ್ ಹೇರ್ ಆಯಿಲ್ ಬೇಕು ಅಂದರೆ ವಾಟ್ಸಪ್ ಮಾಡಿ. ಸೊ ಎಲ್ಲ ರೆಡಿ ಎಲ್ಲ ಮಾಡಿದ್ಮೇಲೆ 1/2 kgನ ತೂಕನ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಮ್ಮ ಅತ್ತೆ ಎಳ್ಳೊಬ್ಬಟ್ಟಿಗೂ ಸತ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಸೊ ಅವರು ಸತ ತುಂಬಾ ಚೆನ್ನಾಗಿ ರವೆ ಉಂಡೆ ಮತ್ತು ಶಿವರಾತ್ರಿಗೆ ತಂಬಿಟ್ಟೆಲ್ಲ ಮಾಡ್ತೀವಲ್ಲ ಅದು ಎಲ್ಲ ಮಾಡಿಕೊಡ್ತಾರೆ. ಸೊ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ. ಒಬ್ಬಟ್ಟು ಒಂಥರ ಕಾಯಿ ಒಬ್ಬಟ್ಟು ಥರನೇ ಕಾಣಿಸುತ್ತೆ ಅಲ್ವಾ? ನನಗಂತೂ ಎಳ್ಳೊಬ್ಬಟ್ಟೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಹಂಗೆ ನೋಡ್ಕೊತಾ ಇದ್ದೆ ಹೇಗೆ ಮಾಡೋದು ಅಂತ. ಸೊ ಎಲ್ಲ ಒಬ್ಬಟ್ಟು ಸಿಮ್ಮಲ್ಲೇ ಬೇಯಿಸ್ಬೇಕಾಗತ್ತೆ. ಯಾಕೆಂದರೆ ಎಳ್ಳು ಬೇಗ ಬೆಂದುಬಿಡುತ್ತೆ. ಸೊ ಎಲ್ಲ ಕಪ್ಪಾಗಿಬಿಡುತ್ತೆ ಒಬ್ಬಟ್ಟೆಲ್ಲ ಅಂತ ಸಿಮ್ಮಲ್ಲೇ ಮತ್ತೆ ಬೇಯಿಸ್ತಾಯಿದ್ರು. ಹಾಗೆ ಮಾತಾಡ್ತಾಯಿದ್ವಿ. ಆಫೀಸಿಂದ ಬರ್ತಾ ಕೇಕ್ ತೊಗೊಂಡು ಬಂದಿದ್ದಾರೆ. ಏನು ಸ್ಪೆಷಲ್ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಏನು ಸ್ಪೆಷಲ್ ಅಂತ. ನನ್ನ ಹಸ್ಬೆಂಡು ಆಫೀಸಿಂದ ಬರ್ತಾ ಕೇಕ್ ತೊಗೊಂಡು ಬಂದಿದ್ದಾರೆ. ನನ್ನ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ರಾತ್ರಿ 12 ಗಂಟೆಗೆ. ಈ ಕಡೆ ನಮ್ಮತ್ತೆ ಒಬ್ಬಟ್ಟು ಮಾಡ್ತಾಯಿದ್ದಾರೆ, ಎಳ್ಳೊಬ್ಬಟ್ಟು. ಪ್ರಿಪ್ರೇಷನ್ಸ್ ಜೋರಾಗಿ ನಡೀತಾ ಇದೆ. ನನ್ನ ಮಕ್ಕಳು ಮಮ್ಮಿಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಏನು ಬರಿತಾ ಇದ್ದೀರಾ? ಏನು ಫುಲ್ಲು ಪೇಂಟಿಂಗ್ ಅಂತೆ. ತೋರ್ಸಲ್ವಂತೆ ಬಾಗ್ಲ ಹತ್ರನೇ ನಿಂತ್ಬಿಟ್ಟವ್ರೆ. ತೋರ್ಸಲ್ಲ ಅಂತ. ಯಾವಾಗ ತೋರಿಸ್ತೀರಾ ಮತ್ತೆ? ನನ್ನ ಹ್ಯಾಪಿ ಬರ್ಡೇ ಬಂದ್ಮೇಲೆ ತೋರಿಸ್ತೀರಾ? ಓಕೆ. ಯಾರ್ದು ಬರ್ಡೇಗೆ ಚಿನಿ ನೀವು ಡೆಕೋರೇಷನ್ ಮಾಡ್ತಾ ಇದ್ದೀರಾ? ಯಾರ ಬರ್ಡೇಗೆ ಇಷ್ಟೊಂದು ಡೆಕೋರೇಷನ್ ಮಾಡ್ತಾ ಇದ್ದೀರಾ? ನನ್ನ ಬರ್ಡೇ ಡೆಕೋರೇಷನ್ ಮಾಡ್ತಾ ಇದ್ದೀರಾ? ಸೂಪರು. ನನ್ನ ಕೇಕ್ ನೀವು ಕೇಕ್ ತಿಂತೀರಾ? ನನಗೆ ಕೊಡ್ತೀರಾ ಕೇಕ್ನ? ನನ್ನ ಮಕ್ಕಳಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬಾ ಇಷ್ಟ ಅಂತ ನನ್ನ ಹಸ್ಬೆಂಡ್ ಅದನ್ನೇ ತಂದಿದ್ರು.
ಅಜ್ಜಿ ಆಮೇಲೆ ಬರೋದ್ ಬಾ, ನೀವ್ ಮಾಡ್ಕೊಳ್ಳಿ, ನೀವೇ ಮಾಡ್ರಿ. ಬರ್ರಿ ಕೊಟ್ಟು ಹ್ಯಾಪಿ ಬರ್ತ್ಡೇ ಟು ಯು. ಅಮ್ಮ ಎಲ್ಲ ಬರುತ್ತೆ ಮಾಡು. ತಡಿಚಿನಿ ಹಾಕ್ತೀನಿ. ಏಯ್ ಬಾಯ್ ಶ್ರೀ ಬಾಯ್. ನೀವು ಬಾ ಅರ್ಥ ಎಲ್ಲ ಮುಟ್ಟ ಅರ್ಥಲ್ಲ ಅದು. ಹೇಳು ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಇಲ್ಲಿ ಬರ ಕೇಳಜ್ಜಿ ಬನ್ನಿ. ತಡಿ ತಡಿ ಅಜ್ಜಿ ಬನ್ನಿ. ಇಲ್ಲೇ ಬನ್ನಿ. ಅಜ್ಜಿ ಬಾ ಬೇಗ. ಹಂಗೆ. ಎಲ್ಲ ಗೊತ್ತು ಕಣೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸೊ ಫ್ಯಾಮಿಲಿ ಜೊತೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್. ಥ್ಯಾಂಕ್ ಯು. ಬರ್ಡೇ ಮಾಡ್ತಾ ಇದ್ದಾರೆ ಸೊಸೆಗೆ, ಎಳ್ಳೊಬ್ಬಟ್ಟು ಕೇಕು ಎಲ್ಲ ತಿನ್ಸಿದ್ದಾರೆ. ಈ ತರ ಅಂತ ಯಾರಿಗೆ ಸಿಗ್ತಾರೆ? ಮಾಡೋದು ಈಗ ಕೇಕ್ ತಿಂದು ಮಕ್ಕಳದು ಹಬ್ಬಗಿಂತ ಎಷ್ಟು ಮಲ್ಕೊಳ್ದಂಗ ಮಮ್ಮಿ ಬರ್ಡೇ ಅಂತ. ಆಯ್ತಾ ಚಿನ್ನಿ ಬರ್ಡೇ? ಆಕ್ಚುಲಿ ನನ್ ಬರ್ಡೇ ಸೆಲೆಬ್ರೇಷನ್ ಗಿಂತ ಕೇಕ್ ತಿನ್ಬೇಕು ಅವ್ರು ಅಷ್ಟೇ. ಅದಕ್ಕೆ ಬರ್ಡೇ ಮಾಡ್ಬೇಕು ನಾನು. ಇದು ನನ್ನ ಮಕ್ಳ ಗಿಫ್ಟ್. ಏನ್ ಕೊಟ್ಟಿದ್ಯಾ ಚಿನ್ನಿ? ಚಿನ್ನಿ ಏನ್ ಕೇಕ್ ಇದು ಗಿಫ್ಟಾ? ಏನ್ ಕೊಟ್ಟಿದ್ಯಾ? ಕಡಿ ನೋಡ್ತೀನಿ. ಏನೋ ಕೊಟ್ಟಿದ್ದಾಳೆ. ಏನೇನೋ ಮಾಡಿದ್ದಾರೆ. ಅಲ್ಲ, ಇದು ನವೀನ್ ಜೊತೆ ಇರೋ ಫೋಟೋ. ಅವರು ನವೀನು ಸ್ಕೂಲಾಗ ಕೊಟ್ಟಿರ್ತಾರಲ್ಲ ಅದು ಕೊಟ್ಟಿದ್ದಾರೆ ಆಯ್ತಾ. ಆಮೇಲೆ ಇನ್ನೇನ್ ಇದು ನಮ್ಮ ಅಮ್ಮನ ಜೊತೆ ನಾವು ಫೋಟೋ ತೆಗ್ದಿದ್ದು ಆಯ್ತಾ. ಆಮೇಲೆ ಅಯ್ಯೋ ಹಾಟು ಶ್ರುತಿ ಶ್ರುತಿ ಅಂತ ಪೇಂಟ್ ಎಲ್ಲ ಮಾಡಿ ಚಂದ ಇದೆ ಚಿನ್ನಿ, ಚಂದ ಇದೆ. ಥ್ಯಾಂಕ್ ಯು. ಎಸಿ ಅಲ್ಲ, ಎಸಿ. ಇದೇನ್ ಬಂದಿದ್ದೀರಾ? ಓ ಏನೇನೋ ಬರ್ತಿದ್ದಾರೆ. ಹಾರ್ಟ್ ಶೇಪು ಏನೇನೋ ಚಿನ್ನಿ. ಥ್ಯಾಂಕ್ ಯು. ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರ ಆಶೀರ್ವಾದ ಪಡ್ಕೊಂಡು ಆ್ಯಂಡ್ ನಮ್ಮ ಡ್ಯಾಡಿ ಮಮ್ಮಿ ನನ್ನ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಕಾಲ್ ಮಾಡಿ ವಿಶ್ ಎಲ್ಲ ಮಾಡಿದರು. ಏನೇನಿದೆ? ಮಧ್ಯಾಹ್ನ ಫ್ರೆಂಡ್ಸ್ ಜೊತೆ ರೆಸ್ಟೋರೆಂಟ್ಗೆ ಹೋಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ನಮ್ಮ ಅಕ್ಕ ಕೂಡ ನಮ್ಮ ಜೊತೆ ಬಂದಿದ್ಲು. ಸೊ ನಾವು 3 ಜನ ಫ್ರೆಂಡ್ಸು ಆಲ್ಮೋಸ್ಟ್ 25 ಇಯರ್ಸಿಂದ ಫ್ರೆಂಡ್ಸು ಆ್ಯಂಡ್ ಬರ್ಡೇಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ. ಸೊ ಮಿಸ್ಸೇ ಮಾಡೋದೇ ಇಲ್ಲ. ಸೊ ಕಂಪಲ್ಸರಿಯಾಗಿ ಮಧ್ಯಾಹ್ನ ಇಲ್ಲ ಡಿನ್ನರ್ ಟೈಮ್ ಆ ಥರ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಇಟ್ ವಾಸ್ ವೆರಿ
ವೆರಿ ನೈಸು. ಸೊ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋದು ಚೆನ್ನಾಗಿ ಅನಿಸುತ್ತೆ. ಸೊ ಮಕ್ಕಳು ಎಲ್ಲ ಬಂದಿದ್ದರು. ಸೊ ನಾವಂತೂ ಚೆನ್ನಾಗಿ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸಿದ್ವಿ. ಊಟ ಎಲ್ಲ ಆದಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. Happy birthday to you. Happy birthday to you. Happy birthday dear Shruti. Happy birthday to you. Thank you. ನಾನು ಕೊಡ್ತೀನಿ ತಡಿ. ಕೊಟ್ಟನ ನೀನು ಇಲ್ಲ ಅಲ್ಲ ತಿಂದು ದಪ್ಪ ಆಗ ಇದು ತಿಂದು ದಪ್ಪ ಆಗ. ನನ್ನ ಮಕ್ಕಳಿಗೆ ಯಾರದೇ ಬರ್ಡೇ ಆದರೂ ಮನೆಯಲ್ಲಿ ಅವರೇ ಕೇಕ್ ಕಟ್ ಮಾಡಬೇಕು ಆ್ಯಂಡ್ ತಿನ್ನಬೇಕು. ಯಾಕೆಂದರೆ ಅವ್ರಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲಿ ನಾವು ಯೂಶ್ವಲಿ ಅವ್ರು ಯಾವ್ದು ಇಷ್ಟಪಡ್ತಾರೋ ಅದನ್ನೇ ಕೇಕ್ನ ತರಿಸ್ತೀವಿ. ಸೊ ತರಿಸಿ ಕೇಕ್ ಕಟ್ ಮಾಡ್ತೀವಿ. ಸೊ ನನಗೇನಪ್ಪ ಅಂದರೆ ಬರ್ಡೇ ಇಯರ್ಲಿ ಬಂದಾಗ ಸೊ ನಮಗೆ ಏಜ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಡ್ಯಾಡಿ ಮಮ್ಮಿಯವರು ಕೇಕ್ ತೊಗೊಂಡು ಬಂದು ನಮ್ಮದು ಬರ್ಡೇ ಸೆಲೆಬ್ರೇಟ್ ಮಾಡೋರು. ಅವರಿಬ್ರು ನಿಲ್ಲಿಸಿರಿನ ಅವ್ರು ಅದೇ ಮಮ್ಮಿ ಮನೇಲಿದ್ದಾರೆ. ಅವ್ರೇನು ಬಂದಿಲ್ಲ, ನಾನು ಅವ್ರಿಗೆ ಮೀಟಿಂಗ್. ಕೂತ್ಕೊಳ್ಳಿ ಕಾರ್ತಿಕ್ ಕೂತ್ಕೊಳ್ಳಿ. ಸೊ ನಮ್ಮ ಮನೆಗೆ ನಮ್ಮ ಆಂಟಿ ಬಂದಿದ್ದರು. ಸೊ ಅವ್ರದ್ದು ನಂದು ಇಬ್ಬರದ್ದು ಸೇಮ್ ಡೇ ಹ್ಯಾಪಿ ಬರ್ಡೇ. ನಂದು ನಮ್ಮ ಆಂಟಿದು ಒಟ್ಟಿಗೆ ನಾವು ಯಾವತ್ತೂ ಮಾಡೇ ಇಲ್ಲ. ಅವ್ರು ಯಾವಾಗಲೂ ಊರಲ್ಲಿರೋರು, ನಾವು ಇಲ್ಲಿರ್ತಾಯಿದ್ವಿ. ಬಟ್ ಈ ಸಲಿನೇ ಅವರು ಬೆಂಗಳೂರಿಗೆ ಬಂದಿರೋದು. ಸೊ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆಗೆ ಕರೆದಿದ್ದೆ. ಸೊ ಫುಲ್ ಫ್ಯಾಮಿಲಿ ಬಂದಿದ್ದರು ಮನೆಗೆ. ಆ್ಯಂಡ್ ನಮ್ಮ ಹಳೆ ಮನೆ ನೇಬರು, ಓನರ್ ಫ್ಯಾಮಿಲಿ ಎಲ್ಲ ಬಂದಿತ್ತು. ಒಂದೊಂದು ವರ್ಷದ ಬರ್ಡೇನು ತುಂಬಾ ಮೆಮೊರಬಲ್ ಆಗಿರುತ್ತೆ. ಸೊ ಎಲ್ಲ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮನೆ ತುಂಬ ಜನ ಇರಬೇಕು. ಸೊ ಇವತ್ತು ನಮ್ಮ ಆಂಟಿದು ಹ್ಯಾಪಿ ಬರ್ಡೇ ನನ್ನ ಜೊತೆಗೆ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಜಮ್ನಾ ಆಂಟಿ. ರೆಸ್ಟೋರೆಂಟಿಂದ ಬಂದು ಪಕೋಡ ಮತ್ತು ಕೋಸಂಬರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಅಕ್ಕ ಇವಾಗ ಪಕೋಡನ ಹಾಕ್ತಾಯಿದ್ಲು. ರೊಟ್ಟಿ ಅವ್ರು ತಿಂದಿಲ್ಲ ಇನ್ನು. ರೊಟ್ಟಿ ಹಾಕನ ತಡಿ.
ಹಿರಿಯ ಮನುಷ್ಯರು ಕೂತಿರ್ಲಿ ನಾವು ಒಳ್ಳೇದಾಗಲ್ಲ. ಹಿರಿಯ ಮನುಷ್ಯರು ಕೂತ್ಕೊಳ್ಳಿ, ನಾವು ನಿಂತ್ಕೊಂಡೇ ಮಾಡ್ತೀವಿ. ಇಲ್ಲಿ ಕೂತ್ಕೊಳ್ಳೇಬೇಕು. ಈಗ ಕೈಕಾಲು ಪರವಾಗಿಲ್ಲ ಚೂರು. ಹಿರಿಯ ನಮ್ಮ ಅಕ್ಕಯ್ಯಗೆ ಅಕ್ಕಯ್ಯ ಒಳ್ಳೇದಾಗಲ್ಲ. ನಮ್ಮ ಅಕ್ಕಯ್ಯಂಗೆ ಶಿಲ್ಪಾಕಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.